ಎಲ್ಲರಿಗೂ ನಮಸ್ಕಾರ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಎಲ್ಲರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನಾನು ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ನೀವೇನಾದರೂ ಈಗ RCUನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 6 ಇದ್ದೀರಾ, ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಎರಡು ಬರುತ್ತೆ. ಪೇಪರ್ 1ನಲ್ಲಿ ಯೂನಿಟ್ 3ನಲ್ಲಿ ಫೋಟೋ ಕೆಮಿಸ್ಟ್ರಿ ಅಂತ ಬರುತ್ತೆ. ಅದರ ವೀಡಿಯೋಸ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 3 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋಂಥದ್ದು 4ನೇ ವೀಡಿಯೋ. ನಿಮ್ಮ ಸಿಲೆಬಸ್ ಪ್ರಕಾರ ಕ್ವಾಂಟಮ್ ಈಲ್ಡ್ ಹಂಗಂದರೆ ಡೆಫಿನೇಷನ್ ಏನು, ಕೆಲವೊಂದು ಸಲ ಕ್ವಾಂಟಮ್ ಈಲ್ಡ್ ವೆರಿ ಹೈ ಆಗುತ್ತೆ ಅಥವಾ ವೆರಿ ಲೋ ಆಗುತ್ತೆ, ಅಥವಾ ಕೆಲವೊಂದು ಸಲ ಎಕ್ಸ್ಟ್ರೀಮ್ಲಿ ಲೋ ಆಗುತ್ತೆ, ಎಕ್ಸ್ಟ್ರೀಮ್ಲಿ ವೆರಿ ಹೈ ಆಗುತ್ತೆ. ಯಾಕೆ ಏನು ಅಂತ ವಿತ್ ಅನ್ ಎಕ್ಸಾಂಪಲ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ನೀವು RCU NEP 6M BSc 6M ಕೆಮಿಸ್ಟ್ರಿ ಅಂತ ಕೊಟ್ಟರೆ ಇದುವರೆಗೂ ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಸ್ ನಿಮ್ಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನನಗೆ ಫೋಟೋ ಕೆಮಿಸ್ಟ್ರಿ 1 2 3 4 ಆ ಥರ ನಂಬರ್ ಕೊಟ್ಟಿರ್ತೀನಿ. ನೀವು ಅದೇ ಥರ ಫಾಲೋ ಮಾಡ್ಕೊಂಡು ಹೋದರೆ ನಿಮ್ಮ ಸಿಲೆಬಸ್ಸಲ್ಲಿ ಹೇಗಿರುತ್ತಲ್ಲ ಅದೇ ರೀತಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಕ್ವಾಂಟಮ್ ಈಲ್ಡ್ ಅಥವಾ ಕ್ವಾಂಟಮ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ದಿ ಸೆಕೆಂಡ್ ಲಾ ಆಫ್ ಫೋಟೋ ಕೆಮಿಸ್ಟ್ರಿ, ಸ್ಟೀಕ್ ಐನ್ಸ್ಟೈನ್ ಲಾ ಅಂತ ಕರಿತೀವಿ. ಅದರ ಪ್ರಕಾರ ಏನು ಹೇಳುತ್ತೆ ಅಂದರೆ ಈಚ್ ಮಾಲಿಕ್ಯೂಲ್ ಟೇಕಿಂಗ್ ಪಾರ್ಟ್ ಇನ್ ಎ ಕೆಮಿಕಲ್ ರಿಯಾಕ್ಷನ್ ಅಬ್ಸಾರ್ಬ್ಸ್ ಓನ್ಲಿ ಒನ್ ಕ್ವಾಂಟಮ್ ಆಫ್ ರೇಡಿಯೇಷನ್ ಅಂತ ಹೇಳುತ್ತೆ. ಅಂದರೆ ಈಗ ನಿಮ್ಮದು ಫೋಟೋ ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ, ಆ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಇದೆಯಲ್ಲ, ಈಚ್ ರಿಯಾಕ್ಟಿಂಗ್ ಮಾಲಿಕ್ಯೂಲ್ ವಿಚ್ ಗೋಯಿಂಗ್ ಟು ಟೇಕ್ ಪಾರ್ಟ್ ಇನ್ ಎ ಕೆಮಿಕಲ್ ರಿಯಾಕ್ಷನ್ ಗೋಯಿಂಗ್ ಟು ಅಬ್ಸರ್ವ್ ಓನ್ಲಿ ಒನ್ ಕ್ವಾಂಟ ಆಫ್ ಎನರ್ಜಿ ಅಂತ ಹೇಳುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸೆಕೆಂಡ್ ಲಾ ಅಂತ ಹೇಳ್ತೀವಿ. ಅಂದರೆ ಅದನ್ನು ನಾವೇನಂತ ಹೇಳ್ತಿದ್ವಿ, ಕ್ವಾಂಟಮ್ ಈಲ್ಡ್ ಅಂತ ಹೇಳ್ತೀವಿ ಅಥವಾ ಕ್ವಾಂಟಮ್ ಎಫಿಷಿಯನ್ಸಿ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ನಂಬರ್ ಆಫ್ ಮಾಲಿಕ್ಯೂಲ್ಸ್ ರಿಯಾಕ್ಟಿಂಗ್ ಆರ್ ಫಾರ್ಮ್ಡ್ ಪರ್ ಫೋಟಾನ್ ಆಫ್ ಲೈಟ್ ಅಬ್ಸಾರ್ಡ್ ಇಸ್ ಈಕ್ವಲ್ ಟು ಕ್ವಾಂಟಮ್ ಈಲ್ಡ್ ಅಂತ ಹೇಳ್ತಾರೆ. ಅಂದ್ರೇನು, ಈಗ ನಿಮಗೆ ಈಲ್ಡ್ ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂತಂದರೆ ಆ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಆಗಿಲ್ಲ ವಿಚ್ ಆರ್ ಟೇಕಿಂಗ್ ಪಾರ್ಟ್ ಇನ್ ಎ ಫೋಟೋ ಕೆಮಿಕಲ್ ರಿಯಾಕ್ಷನ್ ದೇ ಹ್ಯಾವ್ ಟು ಅಬ್ಸಾರ್ವ್ 1 ಯೂನಿಟ್ ಅಥವಾ 1 ಫೋಟಾನ್ ಅಥವಾ 1 ಕ್ವಾಂಟಮ್ ಆಫ್ ಎನರ್ಜಿ ಪರ್ ಮಾಲಿಕ್ಯೂಲ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಕ್ವಾಂಟಮ್ ಈಲ್ಡ್ ಅಂತ ಹೇಳ್ತೀವಿ. ನಂಬರ್ ಆಫ್ ಮಾಲಿಕ್ಯೂಲ್ಸ್ ರಿಯಾಕ್ಟೆಡ್ ಆರ್ ಫಾರ್ಮ್ಡ್ ಡಿವೈಡೆಡ್ ಬೈ ನಂಬರ್ ಆಫ್ ಫೋಟಾನ್ ಅಬ್ಸಾರ್ಡ್. ನಂಬರ್ ಆಫ್ ಫೋಟಾನ್ ಅಬ್ಸಾರ್ಡ್ಗೆ ಯೂನಿಟ್ ಇದೆ. ಆ ಯೂನಿಟ್ಗೆ ನಾವೇನಂತ ಕರಿತೀವಿ ಅಂತಂದರೆ ಐನ್ಸ್ಟೈನ್ ಅಂತ ಹೇಳ್ತೀವಿ. ನಂಬರ್ ಆಫ್ ಐನ್ಸ್ಟೈನ್ ಅಬ್ಸಾರ್ಡ್ ಈಸ್ ಆಲ್ಸೋ ಈಸ್ ಈಕ್ವಲ್ ಟು ನಂಬರ್ ಆಫ್ ಫೋಟಾನ್ ಅಬ್ಸಾರ್ಡ್ ಆಗಿದೆ. ಹಾಗಾಗಿ ಕ್ವಾಂಟಮ್ ಈಲ್ಡ್ ಏನಿದೆಯಲ್ಲ ಅಥವಾ ಕ್ವಾಂಟಮ್ ಎಫಿಷಿಯನ್ಸಿ ಏನಿದೆಯಲ್ಲ, ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ರಿಯಾಕ್ಟಿಂಗ್ ಆಗ್ತಾ ಇದೆ ಅಥವಾ ಫಾರ್ಮ್ ಆಗ್ತಾ ಇದೆ ಬೈ ಅಬ್ಸಾರ್ವಿಂಗ್ ಹೌ ಮೆನಿ ಕ್ವಾಂಟಮ್ ಆಫ್ ಎನರ್ಜಿ ಅದನ್ನು ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕ್ವಾಂಟಮ್ ಈಲ್ಡ್ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ದಿ ಲಾ ಆಫ್ ಫೋಟೋಕೆಮಿಕಲ್ ಈಕ್ವಿವೆಲೆನ್ಸ್ ದ ವ್ಯಾಲ್ಯೂ ಆಫ್ ಕ್ವಾಂಟಮ್ ಎಫಿಷಿಯನ್ಸಿ ಅದು ಯಾವಾಗೂ ಏನಾಗಿರಬೇಕು, ನಿಮಗೆ ಯೂನಿಟಿ ಇರಬೇಕು. ಅಂದರೆ ಪ್ರತಿಯೊಂದು ರಿಯಾಕ್ಟಿಂಗ್ ಮಾಲಿಕ್ಯೂಲು 1 ಫೋಟಾನ್ ಅಥವಾ 1 ಕ್ವಾಂಟ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ವಿ. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಕ್ವಾಂಟಮ್ ಎಫಿಷಿಯನ್ಸಿ ಅಥವಾ ಕ್ವಾಂಟಮ್ ಈಲ್ಡ್ ಏನಿದೆಯಲ್ಲ ಲೆಸ್ ದ್ಯಾನ್ 1 ಆಗ್ಬೋದು, ತುಂಬ ಸ್ಮಾಲ್ ಆಗ್ಬೋದು, ವೆರಿ ಹೈ ಆಗ್ಬೋದು. ಯಾಕೆ ಅಂದರೆ ಡ್ಯೂ ಟು ಡಿಫ್ರೆಂಟ್ ರೀಸನ್. ಬಟ್ ನಮಗೆ ಥಿಯರಿಟಿಕಲಿ ಸ್ಪೀಕಿಂಗ್ ಏನು ಹೇಳಬೇಕು, ಅಕಾರ್ಡಿಂಗ್ ಟು ದ ಸೆಕೆಂಡ್ ಲಾ ಆಫ್ ಫೋಟೋ ಕೆಮಿಸ್ಟ್ರಿ ವಿಚ್ ಈಸ್ ಕಾಲ್ಡ್ ಆಸ್ ಲಾ ಆಫ್ ಫೋಟೋಕೆಮಿಕಲ್ ಈಕ್ವಿವೆಲೆನ್ಸ್ ಅಂತ ಏನು ಹೇಳ್ತೀವಿ, ಪ್ರತಿಯೊಂದು ರಿಯಾಕ್ಟಿಂಗ್ ಮಾಲಿಕ್ಯೂಲು 1 ಕ್ವಾಂಟಮ್ ಆಫ್ ಎನರ್ಜಿ ಅಷ್ಟೇ ಅಬ್ಸರ್ವ್ ಮಾಡ್ಕೋಬೇಕು ಅಂತ ಅದು ಹೇಳುತ್ತೆ. ಆದರೆ ಅದು ಜಾಸ್ತಿ ಅಥವಾ ಕಡಿಮೆ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಕ್ವಾಂಟಮ್ ಈಲ್ಡ್ ಅಂತೀವಿ. ಅದು 1 ಇರ್ಬೋದು, ಅದಕ್ಕಿಂತ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಯಾಕೆ ವೇರಿ ಆಗುತ್ತೆ, ವೈ ಇಟ್ ಈಸ್ ನಾಟ್ ಈಕ್ವಲ್ ಟು ಯೂನಿಟಿ ಅಂತಂದರೆ ಬಿಕಾಸ್ ಈ ಫೋಟೋಕೆಮಿಕಲ್ ರಿಯಾಕ್ಷನ್ ಯಾವುದು ಆಗುತ್ತಲ್ಲ ಬೈ ಅಬ್ಸಾರ್ವಿಂಗ್ ದಿ ಫೋಟಾನ್ ಬೈ ಅಬ್ಸಾರ್ವಿಂಗ್ ದಿ ಲೈಟ್ ಎನರ್ಜಿ ಏನಿದೆಯಲ್ಲ ಅದು ವೆರಿ ಕಾಂಪ್ಲೆಕ್ಸ್ ಇದೆ. ಅದು 2 ಥರ ಆಗುತ್ತೆ. ಒಂದಕ್ಕೆ ಪ್ರೈಮರಿ ಪ್ರೋಸೆಸ್ ಅಂತ ಕರಿತೀವಿ, ಎರಡನೇದಕ್ಕೆ ಸೆಕೆಂಡ್ರಿ ಪ್ರೋಸೆಸ್ ಅಂತ ಕರಿತೀವಿ. ಅಂದ್ರೇನು, ಈಗ ಯಾವುದೋ ಒಂದು ಫೋಟೋಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂದರೆ ಲೈಟ್ ಎನರ್ಜಿ ಬೇಕೇ ಬೇಕು. ಆ ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೋಬೇಕು ನಿಮ್ಮ ಮಾಲಿಕ್ಯೂಲ್ಸು. ಆ ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಕ್ವಾಂಟಮ್ ಎಫಿಷಿಯನ್ಸಿ ಅಥವಾ ಕ್ವಾಂಟಮ್ ಈಲ್ಡ್ ಬರುತ್ತೆ. ಈ ಅಕಾರ್ಡಿಂಗ್ ಟು ಥಿಯರಿಟಿಕಲಿ ಥಿಂಕ್ ಕನ್ಸಿಡರ್ ಮಾಡಿದ್ರೆ ನಿಮ್ಮದು ಕ್ವಾಂಟಮ್ ಎಫಿಷಿಯನ್ಸಿ ಸೈ ಅಂತ ಏನು ಹೇಳ್ತೀವಿ ದಟ್ ಶುಡ್ ಬಿ ಈಕ್ವಲ್ ಟು 1. ಆದರೆ ಯಾವಾಗ ಅದು 1 ಇರಲ್ಲ, 1ಗಿನ ಜಾಸ್ತಿ ಆಗಿರುತ್ತೆ ಅಥವಾ 1ಗಿನ ಕಡಿಮೆ ಆಗಿರುತ್ತೆ. ಯಾಕೆ ಅಂತಂದರೆ ಬಿಕಾಸ್ ನೀವು ಈ ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ಏನಾಗುತ್ತಲ್ಲ ಅದು ವೆರಿ ಕಾಂಪ್ಲೆಕ್ಸ್ ಇದೆ. ಅದು 2 ಥರ ಆಗುತ್ತೆ. ಒಂದಕ್ಕೆ ಪ್ರೈಮರಿ ಪ್ರೋಸೆಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಸೆಕೆಂಡ್ರಿ ಪ್ರೋಸೆಸ್ ಅಂತ ಕರಿತೀವಿ. ಈ ಪ್ರೈಮರಿ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ದ ರಿಯಾಕ್ಟಿವ್ ಮಾಲಿಕ್ಯೂಲ್ ಗೋಯಿಂಗ್ ಟು ಅಬ್ಸಾರ್ವ್ ದಿ ಎನರ್ಜಿ, ಆ ಫೋಟೋನ್ಸ್ನ ಬೈ ಅಬ್ಸಾರ್ವಿಂಗ್ ದಿ ಕ್ವಾಂಟಮ್ ಆಫ್ ಎನರ್ಜಿ, ಬೈ ಅಬ್ಸಾರ್ವಿಂಗ್ ದಿ
ಐನ್ಸ್ಟೈನ್ ಯೂನಿಟ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಕೆಮಿಕಲ್ ರಿಯಾಕ್ಷನ್ ಅದು ಲೈಟ್ ಅಬ್ಸರ್ವ್ ಮಾಡಿಕೊಂಡಾಗ ದೆ ಗೆಟ್ ಆಕ್ಟಿವೇಟೆಡ್, ದೆ ಗೆಟ್ ಎಕ್ಸೈಟೆಡ್, ದೆ ಗೋಯಿಂಗ್ ಟು ಜಂಪ್ ಫ್ರಮ್ ಲೋ ಎನರ್ಜಿ ಲೆವೆಲ್ ಟು ದಿ ಹೈಯರ್ ಎನರ್ಜಿ ಲೆವೆಲ್. ದಿ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಡಿಸೋಸಿಯೇಟ್ ಆಗುತ್ತೆ, ಅದು ಫ್ರೀ ರ್ಯಾಡಿಕಲ್ಸ್ ಕೊಡುತ್ತೆ. ಆ ಫ್ರೀ ರ್ಯಾಡಿಕಲ್ಸ್ ಫ್ರೀ ರ್ಯಾಡಿಕಲ್ಸ್ನ ಯೂಸ್ ಮಾಡಿಕೊಂಡು ಮತ್ತೆ ಎಕ್ಸೈಟೇಷನ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಸೆಕೆಂಡರಿ ಪ್ರೋಸೆಸ್ ಅಂತ ಕರಿತೀವಿ. ಈ ಪ್ರೈಮರಿ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ನಿಮ್ದು ರಿಯಾಕ್ಟಿಂಗ್ ಮಾಲಿಕ್ಯೂಲೇ ಡೈರೆಕ್ಟಾಗಿ ಎನರ್ಜಿನ ಫೋಟಾನ್ನ ಅಂದರೆ ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಂಡು ಏನಾಗುತ್ತೆ, ದೆ ಗೆಟ್ ಎನರ್ಜೈಸ್ಡ್, ದೆ ಗೆಟ್ ಆಕ್ಟಿವೇಟೆಡ್, ದೆ ಗೆಟ್ ಎಕ್ಸೈಟೆಡ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಅದು ಆ ಮಾಲಿಕ್ಯೂಲ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆದರೆ ಕೆಲವೊಂದು ಸಲ ಈ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಡಿಸೋಸಿಯೇಟ್ ಆಗಿಬಿಟ್ಟು ಫ್ರೀ ರ್ಯಾಡಿಕಲ್ಸ್ ಕೊಡ್ತವೆ. ದೇ ಆರ್ ಆಲ್ಸೋ ಗೋಯಿಂಗ್ ಟು ಹ್ಯಾವ್ ಸಮ್ ಅಮೌಂಟ್ ಆಫ್ ಎನರ್ಜಿ ಇರುತ್ತೆ. ಆ ಎನರ್ಜಿ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಸೆಕೆಂಡ್ರಿ ಪ್ರೋಸೆಸ್ ಅಂತ ಕರಿತೀವಿ, ಅಥವಾ ಸೆಕೆಂಡ್ರಿ ರಿಯಾಕ್ಷನ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂದರೆ ಡೈರೆಕ್ಟಾಗಿ ಆ ರಿಯಾಕ್ಟಿಂಗ್ ಮಾಲಿಕ್ಯೂಲು ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಾ ಇಲ್ಲ, ಕ್ವಾಂಟಮ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಾ ಇಲ್ಲ ಫ್ರಮ್ ದಿ ಲೈಟ್ ಎನರ್ಜಿ. ದೇ ಆರ್ ಅಬ್ಸರ್ವಿಂಗ್ ಫ್ರಮ್ ದಿ excited molecules. They are obtaining the energy for the photochemical reaction by the activated molecules which are obtained from the primary process. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸೆಕೆಂಡರಿ ಪ್ರೋಸೆಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಡಿಕಂಪೋಸಿಷನ್ ಆಫ್ HBrನ ತೊಗೊಳ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಈ HBr ಏನು ಮಾಡ್ತಾ ಇದೆ ಅಂದರೆ, HBr ಮಾಲಿಕ್ಯೂಲ್ ಏನು ಮಾಡ್ತಾ ಇದೆ, ಡಿಸೋಸಿಯೇಟ್ ಆಗ್ತಾ ಇದೆ, ಡಿಕಂಪೋಸ್ ಆಗ್ತಾ ಇದೆ. HBr ಮಾಲಿಕ್ಯೂಲ್ ಏನು ಮಾಡ್ತಾ ಇದೆ ಅಂದರೆ ಫೋಟೋನ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ, ಕ್ವಾಂಟಮ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಅಬ್ಸರ್ವ್ ಮಾಡ್ಕೊಂಡು ಏನಾಯಿತು, ಅದು ಡಿಸೋಸಿಯೇಟ್ ಆಯಿತು. ಯಾವ ಥರ ಡಿಸೋಸಿಯೇಟ್ ಆಯಿತು, H ಮತ್ತು Br ಆಕ್ಟಿವೇಟೆಡ್ ಸ್ಟೇಟಲ್ಲಿದೆ, ಹಾಗಾಗಿ ನಾವು ಅಲ್ಲಿ ಸ್ಟಾರ್ ಮಾರ್ಕ್ನ ಹಾಕಿದ್ದೀವಿ. ಇದು ಪ್ರೈಮರಿ ರಿಯಾಕ್ಷನ್. ಯಾಕೆಂದರೆ ಈ ಮಾಲಿಕ್ಯೂಲು ಡೈರೆಕ್ಟಾಗಿ ಕ್ವಾಂಟಮ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿದೆ, ಹಾಗಾಗಿ ಇದನ್ನು ಪ್ರೈಮರಿ ರಿಯಾಕ್ಷನ್ ಅಂತ ಹೇಳ್ತೀವಿ. ಈಗ ಇಲ್ಲಿ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಯಾವುದಿದೆಲ್ಲ, H ಸ್ಟಾರ್ ಇರುವಂಥದ್ದು, Br ಸ್ಟಾರ್ ಇರುವಂಥದ್ದು, ವಿಚ್ ಆರ್ ಫ್ರೀ ರ್ಯಾಡಿಕಲ್ಸ್, ವಿಚ್ ಆರ್ ಹೈಲಿ ಎನರ್ಜೆಟಿಕ್ ಇನ್ ನೇಚರ್. ಅವು ಏನು ಮಾಡ್ತವೆ, ಅಗೇನ್ ದೇ ಮೇ ರಿಯಾಕ್ಟ್ ವಿತ್ ಐದರ್ H ಆದರೂ ರಿಯಾಕ್ಟ್ ಮಾಡ್ಬೋದು, Br ಆದರೂ ರಿಯಾಕ್ಟ್ ಮಾಡ್ಬೋದು. ದಟ್ ಮೇ ರಿಯಾಕ್ಟ್ ವಿತ್ HBr. ಆ್ಯಕ್ಚುಲಿ ಇಲ್ಲಿ ಏನಾಗ್ತಿದೆ, ರಿಯಾಕ್ಷನ್ ಈಸ್ ನಾಟ್ ಯುವರ್ HBr ಮಾಲಿಕ್ಯೂಲ್, ರಿಯಾಕ್ಟಿಂಗ್ ಮಾಲಿಕ್ಯೂಲ್ ಇಸ್ ನಾಟ್ ಟೇಕಿಂಗ್ ದಿ ಎನರ್ಜಿ ಡೈರೆಕ್ಟ್ಲಿ ಫ್ರಮ್ ದಿ ಸೋಲಾರ್ ಲೈಟ್, ಬಟ್ ಇಟ್ ಈಸ್ ಟೇಕಿಂಗ್ ಫ್ರಮ್ ದಿ ಎಕ್ಸೈಟೆಡ್ ಮಾಲಿಕ್ಯೂಲ್ ಜೊತೆಗೆ ಅದು ತಗೊಳ್ತಾ ಇದೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ಸೆಕೆಂಡರಿ ರಿಯಾಕ್ಷನ್ ಅಂತ ಕರಿತೀವಿ. ಯಾಕಂದರೆ ಡೈರೆಕ್ಟಾಗಿ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿದ್ರೆ, ಲೈಟ್ ಎನರ್ಜಿನ, ಕ್ವಾಂಟಮ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿದ್ರೆ ಅದಕ್ಕೆ ಪ್ರೈಮರಿ ರಿಯಾಕ್ಷನ್ ಅಂತ ಹೇಳ್ತೀವಿ. ಅದಲ್ಲದೆ ಮಾಡ್ತಾ ಇದ್ದರೆ ಅದಕ್ಕೆ ಸೆಕೆಂಡರಿ ರಿಯಾಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟು Br ಇದೆ, ಮತ್ತು ಆ Br ಏನು ಮಾಡುತ್ತೆ, ಇನ್ನೊಂದು Br ಜೊತೆಗೆ ರಿಯಾಕ್ಟ್ ಆಗಿ B2 ಕೊಡುತ್ತೆ, ಅದನ್ನು ನಾವು ಸೆಕೆಂಡರಿ ರಿಯಾಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಗ ಓವರ್ ಆಲ್ ರಿಯಾಕ್ಷನ್ ತೊಗೊಂಡ್ರೆ ಇಲ್ಲೇನಾಗ್ತಿದೆ, 2HBr ಇಲ್ಲಿ ನೋಡ್ಕೊಳ್ಳಿ. ಈಗ ರಿಯಾಕ್ಟೆಂಟ್ ಸೈಡ್ ಇರೋದು ಮತ್ತು ಪ್ರಾಡಕ್ಟ್ ಸೈಡ್ ಇರೋದು ಎಲ್ಲ ನೀವು ಕ್ಯಾನ್ಸಲ್ ಮಾಡ್ಕೊಳ್ತಾ ಹೋದರೆ 2HBr ಬೈ ಅಬ್ಸರ್ವಿಂಗ್ ಅಂದರೆ 2HBr ಮಾಲಿಕ್ಯೂಲ್ ಏನು ಮಾಡ್ತಾ ಇದೆ, ಅಬ್ಸರ್ವ್ನ ಮಾಡ್ಕೊಳ್ತಾ ಇದೆ ಟು ಗಿವ್ H2 ಮತ್ತು Br2. ಇದು ಓವರ್ ಆಲ್ ರಿಯಾಕ್ಷನ್ ಆಯಿತು. ಇಟ್ಸ್ ಅ ಫೋಟೋಕೆಮಿಕಲ್ ರಿಯಾಕ್ಷನ್. ಆದರೆ 2 ಮಾಲಿಕ್ಯೂಲ್ಸ್ ಆಫ್ HBr ಈಸ್ ಇನ್ವಾಲ್ವ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್, ಬಟ್ ಓನ್ಲಿ 1 ಮೋಲ್ ಆಫ್ HBr ಈಸ್ ಟೇಕಿಂಗ್ ದಿ ಎನರ್ಜಿ ಫ್ರಮ್ ದಿ ಸೋಲಾರ್ ಎನರ್ಜಿ. ಸೊ ಹಾಗಾಗಿ ಇದಕ್ಕೆ ನೀವು ಕ್ವಾಂಟಮ್ ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡಿದ್ರೆ ಕ್ವಾಂಟಮ್ ಎಫಿಷಿಯನ್ಸಿ ಏನಾಗುತ್ತೆ ಅಂತಂದರೆ ಗ್ರೇಟರ್ ದ್ಯಾನ್ 1 ಆಗುತ್ತೆ. ಯಾಕೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಡಿಕಂಪೋಸಿಷನ್ ಆಫ್ HIನ ತೊಗೊಂಡ್ರೆ ಅದೇ ಥರ ಪ್ರೈಮರಿ ಪ್ರೋಸೆಸ್ಸು ಆಗ್ತಾಯಿದೆ, ಸೆಕೆಂಡ್ರಿ ಪ್ರೋಸೆಸ್ಸು ಆಗ್ತಾಯಿದೆ. ಓವರ್ ಆಲ್ ರಿಯಾಕ್ಷನ್ ಏನಾಗುತ್ತೆ, 2HI ಆನ್ ಅಬ್ಸಾರ್ವಿಂಗ್ 1 ಮೋಲ್ ಆಫ್ H ಇಟ್ ಗೋಯಿಂಗ್ ಟು ಗಿವ್ H2 + I2. ಅಂದರೆ 2 HI ಇನ್ವಾಲ್ವ್ ಆಗ್ತಾಯಿದ್ರು ಕೆಮಿಕಲ್ ರಿಯಾಕ್ಷನಲ್ಲಿ. 1 HI ಮಾತ್ರ, 1 ಮೋಲ್ ಅಥವಾ 1 ಮಾಲಿಕ್ಯೂಲ್ ಆಫ್ HI ಮಾತ್ರ ಏನು ಮಾಡ್ತಾ ಇದೆ, ಸೋಲಾರ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಹಾಗಾಗಿ ಏನಾಗ್ತಿದೆ, ಕ್ವಾಂಟಮ್ ಎಫಿಷಿಯನ್ಸಿ ಏನಾಗ್ತಿದೆ ಅಂದರೆ ನಂಬರ್ ಆಫ್ ರಿಯಾಕ್ಟಿವ್ ಮಾಲಿಕ್ಯೂಲ್ಸ್ ಎಷ್ಟಾಗ್ತಿದೆ, 2 ಇದೆ. ನಂಬರ್ ಆಫ್ ಅಮೌಂಟ್ ಆಫ್ ಎನರ್ಜಿ, ಕ್ವಾಂಟಮ್ ಆಫ್ ಎನರ್ಜಿ, ಐನ್ಸ್ಟೈನ್ ಆಫ್ ಎನರ್ಜಿ ಅಬ್ಸರ್ವ್ಡ್ ಎಷ್ಟಿದೆ ಅಂತಂದರೆ 1 ಆಗ್ತಿದೆ. ಹಾಗಾಗಿ ಕ್ವಾಂಟಮ್ ಎಫಿಷಿಯನ್ಸಿ ಏನಾಗುತ್ತೆ, =2 ಆಗುತ್ತೆ. ಬಟ್ ಥಿಯರಿಟಿಕಲಿ ಸ್ಪೀಕಿಂಗ್ ಏನಾಗಬೇಕು, ಒಂದೇ ಆಗಬೇಕಾಯಿತು. ಆದರೆ ಇಲ್ಲೇನಾಗ್ತಿದೆ ಅಂದರೆ 2 ರಿಯಾಕ್ಟಿಂಗ್ ಮಾಲಿಕ್ಯೂಲ್ ಇನ್ವಾಲ್ವ್ ಆಗ್ತಿದೆ. ಒಂದೇ ಒಂದು ರಿಯಾಕ್ಟಿಂಗ್ ಮಾಲಿಕ್ಯೂಲ್ ಮಾತ್ರ ಸೋಲಾರ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಅಥವಾ ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಯಾವುದು ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಲ್ಲ ಅದಕ್ಕೆ ಪ್ರೈಮರಿ ರಿಯಾಕ್ಷನ್ ಅಥವಾ ಪ್ರೈಮರಿ ಪ್ರೋಸೆಸ್ ಅಂತ ಕರಿತೀವಿ. ಆ ಪ್ರೈಮರಿ ಪ್ರೋಸೆಸ್ ಏನು ಮಾಡುತ್ತೆ ಅಂತಂದರೆ
ಎನರ್ಜಿನ ತಗೊಳುತ್ತೆ. ಆ ಪ್ರೈಮರಿ ಪ್ರೋಸೆಸ್ ಏನಾಗುತ್ತೆ ಅಂದರೆ ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಆಗಿದ್ದನ್ನು ತಗೊಂಡು ಏನು ಮಾಡ್ತಾ ಇದೆ ಅಂದರೆ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದ ಅದರ್ ಮಾಲಿಕ್ಯೂಲ್ಸ್ ಬಿಕಾಸ್ ದೇ ಆರ್ ಆಲ್ಸೋ ಹೈಲಿ ಎನರ್ಜೆಟಿಕ್ ಇನ್ ನೇಚರ್. ಹಾಗಾಗಿ ಏನಾಗುತ್ತೆ ದಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ಬಟ್ ದೇ ಆರ್ ನಾಟ್ ಡೈರೆಕ್ಟ್ಲಿ ಗೆಟಿಂಗ್ ದಿ ಎನರ್ಜಿ ಫ್ರಮ್ ದಿ ಲೈಟ್ ಎನರ್ಜಿ ತೊಗೊಳ್ತಾ ಇಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ ಸೆಕೆಂಡರಿ ರಿಯಾಕ್ಷನ್ ಅಂತ ಹೇಳ್ತೀವಿ. ಹಾಗಾದಾಗ ಕ್ವಾಂಟಮ್ ಎಫಿಷಿಯನ್ಸಿ ಅಥವಾ ಕ್ವಾಂಟಮ್ ಈಲ್ಡ್ ಏನಿದೆಯಲ್ಲ ಅದೇನಾಗುತ್ತೆ ಇಟ್ ವಿಲ್ ಬಿ ಮೋರ್ ಆರ್ ಲೆಸ್ ಆಗುವಂಥ ಚಾನ್ಸಸ್ ಆಗಿದೆ. ಡಿಕಂಪೋಸಿಷನ್ ಆಫ್ HI ತೊಗೊಂಡ್ರೆ ಕ್ವಾಂಟಮ್ ಎಫಿಷಿಯನ್ಸಿ ಅಥವಾ ಕ್ವಾಂಟಮ್ ಈಲ್ಡ್ ಏನಾಗ್ತಿದೆ ಇಲ್ಲಿ 2 ಆಗ್ತಾ ಇದೆ. ಅದೇ ಥರ ನಾವು ಹೈಡ್ರೋಜನ್ ಕ್ಲೋರಿನ್ ರಿಯಾಕ್ಷನ್ ತೊಗೊಂಡ್ರೆ ಫಾರ್ಮೇಷನ್ ಆಫ್ HClನ ತೊಗೊಂಡ್ರೆ ಇಲ್ಲೇನಾಗುತ್ತೆ ಅಂದರೆ ಕ್ವಾಂಟಮ್ ಈಲ್ಡ್ ಇಸ್ 104 to 106 ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಚೈನ್ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಕಂಟಿನ್ಯೂಸ್ ಫಾರ್ ಎಕ್ಸಾಂಪಲ್ ಕ್ಲೋರಿನ್ ಏನು ಮಾಡುತ್ತೆ ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಕ್ವಾಂಟಮ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದೇನಾಗುತ್ತೆ ಇಟ್ ಗೋಯಿಂಗ್ ಟು ಡಿಸೋಸಿಯೇಟ್ ಇಂಟು 2 ಹೈಲಿ ಎನರ್ಜೆಟಿಕ್ ಫ್ರೀ ರ್ಯಾಡಿಕಲ್. ಅದಕ್ಕೆ ಅದು ಪ್ರೈಮರಿ ಪ್ರೋಸೆಸ್. ಆ ಫ್ರೀ ರ್ಯಾಡಿಕಲ್ ಏನು ಮಾಡುತ್ತೆ H2 ಕೊಡುತ್ತೆ, HCl ಪ್ಲಸ್ H ಜೊತೆಗೆ ರಿಯಾಕ್ಟ್ ಆಗುತ್ತೆ. ಹಿಂಗೆ ಕಂಟಿನ್ಯೂಸ್ ಆಗಿ ಏನಾಗುತ್ತೆ ಸೆಲ್ಫ್ ಪ್ರಾಪಗೇಟಿಂಗ್ ಚೈನ್ ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. ಎಲ್ಲಿ ತನಕ ಆಗ್ತಾ ಹೋಗುತ್ತೆ ಅಂದರೆ ಎಲ್ಲ ಕ್ಲೋರಿನ್ ಏನಿದೆಯಲ್ಲ ಆ ಫ್ರೀ ರ್ಯಾಡಿಕಲ್ಸ್ ಇರುವಂಥದ್ದು ರಿಯಾಕ್ಟ್ ಆಗ್ತಾನೇ ಹೋಗುತ್ತೆ. ಹಾಗಾಗಿ ಇಲ್ಲಿ ಕ್ವಾಂಟಮ್ ಎಫಿಷಿಯನ್ಸಿ ಏನಾಗುತ್ತೆ ನಂಬರ್ ಆಫ್ ಫೋಟಾನ್ ಆಫ್ ಎನರ್ಜಿ ಅಬ್ಸರ್ವ್ಡ್ ಎಷ್ಟು ಒಂದೇ ಒಂದು ಕ್ಲೋರಿನ್ ಮಾಲಿಕ್ಯೂಲ್ ಅಬ್ಸರ್ವ್ ಮಾಡ್ಕೊಂಡಿದೆ. ಅದೇ ನಂಬರ್ ಆಫ್ ರಿಯಾಕ್ಟಿವ್ ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗ್ತಾ ಇರೋದು ಎಷ್ಟಿದೆ ಅಂತಂದರೆ ಇಟ್ ಮೇ ಬಿ ಮೋರ್ ದ್ಯಾನ್ 100 ಇರುವ ಅಂತಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಕ್ವಾಂಟಮ್ ಎಫಿಷಿಯನ್ಸಿ ಏನಾಗುತ್ತೆ ಎಕ್ಸ್ಟ್ರೀಮ್ಲಿ ಲಾರ್ಜ್ ಆಗ್ತಾ ಹೋಗುತ್ತೆ. ಅದೇ ಥರ ಕೆಲವೊಂದು ಸಲ ಕ್ವಾಂಟಮ್ ಈಲ್ಡ್ ಕಡಿಮೆನೂ ಆಗ್ಬೋದು. ಫಾರ್ ಎಕ್ಸಾಂಪಲ್ ವೆನ್ ಯು ಕನ್ಸಿಡರ್ ದಿ ಡೈಮರೈಸೇಷನ್ ಆಫ್ ಆಂಥ್ರಸೀನ್ನ ತೊಗೊಳ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಇಲ್ಲೇನಾಗ್ತದೆ ಅಂತಂದರೆ ಆಂಥ್ರಸೀನ್ ಅಂತಂದರೆ ಪಾಲಿ aromatic compound which are fused together at ortho position. ಅದಕ್ಕೆ ನಾವೇನಂತ ಕರಿತೀವಿ ಆಂಥ್ರಸೀನ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ 2 moles ಆಫ್ ಆಂಥ್ರಸೀನ ರಿಯಾಕ್ಟ್ ಮಾಡ್ಕೊಂಡಾಗ ನನಗೆ ಆ ಥರ ಪ್ರಾಡಕ್ಟ್ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ಏನಾಗ್ತಿದೆ ಅಂತಂದರೆ ಈ ಆಂಥ್ರಸೀನ್ ಏನು ಮಾಡ್ತಾ ಇದೆ ಲೈಟ್ ಎನರ್ಜಿನೂ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಅಬ್ಸರ್ವ್ ಮಾಡ್ಕೊಂಡು ಅಲ್ಟ್ರಾವೈಲೆಟ್ ರೈಸ್ನ ಡೈ ಆಂಥ್ರಸೀನ್ ಹಾಕಿ ಅದು ಕನ್ವರ್ಟ್ ಆಗ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ ಕ್ವಾಂಟಮ್ ಆಫ್ ಫೀಲ್ಡ್ ಶುಡ್ ಬಿ ಈಕ್ವಲ್ ಟು 2 ಆಗಬೇಕಾಗಿತ್ತು. 2 ಮಾಲಿಕ್ಯೂಲ್ಸ್ ಇದೆ, ಆದರೆ ಇಲ್ಲೇನು ಆಗುತ್ತೆ ಅಂದರೆ 0.5 ಆಗುತ್ತೆ. ಯಾಕೆ ಅಂತಂದರೆ ಈ ಡೈಮರೈಸೇಷನ್ ಆಗೋಕ್ಕಿಂತ ಮುಂಚೆ ಈ ರಿಯಾಕ್ಷನ್ ಏನಿದೆಯಲ್ಲ ಡೈಮರೈಸೇಷನ್ ಆದಮೇಲೆ ಇಮಿಡಿಯೇಟ್ಲಿ ಏನಾಗುತ್ತೆ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಆಂಥ್ರಸೀನ್. ಸೊ ಈ ರಿಯಾಕ್ಷನ್ ಏನಾಗುತ್ತೆ ಬೋತ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ. ಆ್ಯಸ್ ಸೂನ್ ಆಸ್ ದೇರ್ ವಿಲ್ ಬಿ ಎ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್, ಸೊ ದೇರ್ ಇಸ್ ಅ ಚಾನ್ಸಸ್ ಆಫ್ ಗೆಟಿಂಗ್ ಬ್ಯಾಕ್ ಇನ್ ಟು ದಿ ರಿಯಾಕ್ಟೆಂಟ್ ಮಾಲಿಕ್ಯೂಲ್. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ನಂಬರ್ ಆಫ್ ರಿಯಾಕ್ಟಿಂಗ್ ಮಾಲಿಕ್ಯೂಲು ಒಂದಿದೆ, ಆದರೆ ಕ್ವಾಂಟಮ್ ಆಫ್ ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ಳಿರುವಂಥದ್ದು ಒಂದಿದೆ. ಅದೇ ನಂಬರ್ ಆಫ್ ರಿಯಾಕ್ಟಿವ್ ಮಾಲಿಕ್ಯೂಲ್ಸ್ ಏನಾಗುತ್ತೆ ಹಾಫ್ ಆಫ್ ದಟ್ ಆಗುತ್ತೆ. ಹಾಗಾಗಿ ಇದರದ್ದು ಈಲ್ಡ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ಆಂಥ್ರಸೀನ್ ಮಾಲಿಕ್ಯೂಲ್ಸಲ್ಲಿ ಏನಾಗುತ್ತೆ 2 ಬರಬೇಕಾಗಿತ್ತು, 2 ಬರದಲ್ಲಿ ಏನಾಗ್ತದೆ ಅದು 0.5 ಆಗ್ತದೆ. ಈಸ್ ಎಕ್ಸ್ಪ್ಲೈನ್ಡ್ ಆಸ್ ಅ ರಿಯಾಕ್ಷನ್ ಇಸ್ ಅಕಂಪೈನ್ಡ್ ಬೈ ಫ್ಲೋರೋಸೆನ್ಸ್ ಆಗುತ್ತೆ ಆ್ಯಂಡ್ ಆಲ್ಸೋ ಇಟ್ ಡಿಆಕ್ಟಿವೇಟ್ಸ್ ದಿ ಎಕ್ಸೈಟೆಡ್ ಆಂಥ್ರಸೀನ್ ಮಾಲಿಕ್ಯೂಲ್. ಫರ್ದರ್ ಮೋರ್ ದ ರಿಯಾಕ್ಷನ್ ಇಸ್ ರಿವರ್ಸಿಬಲ್. ನಾನು ಮುಂದೆ ಹೇಳ್ತೀನಿ, ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಫ್ಲೋರೋಸೆನ್ಸ್ ಅಂದರೆ ಏನು ಅಂತ. ಸೊ ಈಗ ನಿಮ್ಮ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಏನು ಮಾಡುತ್ತೆ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆದಮೇಲೆ ಇಮಿಡಿಯೇಟ್ಲಿ ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಏನು ಮಾಡುತ್ತೆ ಅಷ್ಟು ಎನರ್ಜಿನ ಅದು ಇಮಿಡಿಯೇಟ್ಲಿ ಡಿಸ್ಪ್ರಪೋರ್ಷೇಟ್ ಮಾಡಿಬಿಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಫ್ಲೋರೋಸೆನ್ಸ್ ಅಂತ ಕರಿತೀವಿ. ಸೊ ಈ ಮಾಲಿಕ್ಯೂಲ್ ಏನಾಗುತ್ತೆ ಫ್ಲೋರೋಸೆನ್ಸಲ್ಲೂ ಇನ್ವಾಲ್ವ್ ಆಗುತ್ತೆ, ರಿಯಾಕ್ಷನ್ ಇಸ್ ರಿವರ್ಸಿಬಲ್ ಆಗುತ್ತೆ. ಹಂಗಾಗಿ ಕ್ವಾಂಟಮ್ ಈಲ್ಡ್ ಏನಾಗುತ್ತೆ ಲೆಸ್ ದ್ಯಾನ್ 1 ಇರುತ್ತೆ. ಅದೇ ಥರ ವೆರಿ ಲೋನು ಇರ್ಬೋದು. ಫಾರ್ ಎಕ್ಸಾಂಪಲ್ ವೆನ್ ಯು ಕನ್ಸಿಡರ್ ದಿ ಫಾರ್ಮೇಷನ್ ಆಫ್ HBrನ ತೊಗೊಳ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಕಾಂಬಿನೇಷನ್ ಆಫ್ H2 ಪ್ಲಸ್ Brನ ಸೇರಿದ್ರೆ ನನಗೆ HBr ಬರುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ಏನಾಗುತ್ತೆ ಅಂದರೆ ಪ್ರೈಮರಿ ರಿಯಾಕ್ಷನ್ ಒಂದೇ ಆಗ್ತಾ ಇದೆ, ಆದರೆ ಸೆಕೆಂಡ್ರಿ ರಿಯಾಕ್ಷನ್ಸು ತುಂಬ ಆಗ್ತಾ ಹೋಗುತ್ತೆ. ಅದರಲ್ಲಿ ಸೆಕೆಂಡ್ ಈಕ್ವೇಷನ್ ಏನಿದೆಯಲ್ಲ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಲೋ, ವೆರಿ ಸ್ಲೋ ಆಗುತ್ತೆ. ಫಾರ್ಮೇಷನ್ ಆಫ್ H ಫ್ರೀ ರ್ಯಾಡಿಕಲ್ ಆಗೋವಂಥದ್ದೇ ತುಂಬ ಕಡಿಮೆ ಆಗುತ್ತೆ. ಆ H ರ್ಯಾಡಿಕಲ್ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ರಿಯಾಕ್ಟ್ ಆಗ್ತಾ ಹೋಗುತ್ತೆ. ಸಿನ್ಸ್ ದ ಸೆಕೆಂಡ್ ಸ್ಟೆಪ್ ಇಸ್ ಎ ವೆರಿ ಸ್ಲೋ ಸ್ಟೆಪ್, ಅದೇ ಫಾರ್ಮೇಷನ್ ಆಗೋದೇ ಕಡಿಮೆ ಆದಾಗ ಆಟೋಮೆಟಿಕಲಿ ಬೇರೆದೆಲ್ಲ ಬರುವಂಥದ್ದು ಫಾರ್ಮ್ ಆಗುವಂಥದ್ದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಕ್ವಾಂಟಮ್ ಈಲ್ಡ್ ಏನಾಗುತ್ತೆ ಅಂದರೆ ವೆರಿ ಎಕ್ಸ್ಟ್ರೀಮ್ಲಿ ಲೋ ಆಗುತ್ತೆ, 0.01 ಬರುವಂಥ ಚಾನ್ಸಸ್ಸು ಇರ್ಬೋದು. ಕ್ವಾಂಟಮ್ ಈಲ್ಡ್ ಅಂದ್ರೇನು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಫಾರ್ಮ್ಡ್ ಆರ್ ರಿಯಾಕ್ಟೆಡ್ ಡಿವೈಡೆಡ್ ಬೈ ದಿ ನಂಬರ್ ಆಫ್ quantum of energy absorbed. Theoretically speaking, according to the law of second law of photochemistry, according to the law of chemical equivalence, quantum Q should be the quantum yield should be equal to
ಒನ್ ಆಗಬೇಕು. ಆದರೆ ಯಾವಾಗೂ ಒನ್ ಇರಲ್ಲ, ಒನ್ಗಿಂತ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಅಥವಾ ಎಕ್ಸ್ಟ್ರೀಮ್ಲಿ ಲೋ ಇರ್ಬೋದು, ಎಕ್ಸ್ಟ್ರೀಮ್ಲಿ ಹೈ ಇರ್ಬೋದು. ದಟ್ ಡಿಪೆಂಡ್ಸ್ ಅಪಾನ್ ದ ಪ್ರೋಸೆಸ್ ದಟ್ ಗೋಯಿಂಗ್ ಟು ಇನ್ವಾಲ್ವ್. ದೆರ್ ಆರ್ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಪ್ರೋಸೆಸ್. ಒನ್ ಇಸ್ ಕಾಲ್ಡ್ ಎಸ್ ಎ ಪ್ರೈಮರಿ ಪ್ರೋಸೆಸ್, ಅದರ್ ಒನ್ ಇಸ್ ಎ ಸೆಕೆಂಡರಿ ಪ್ರೋಸೆಸ್. ಪ್ರೈಮರಿ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ದೋಸ್ ರಿಯಾಕ್ಟಿಂಗ್ ಮಾಲಿಕ್ಯೂಲ್ ದೇ ಗೋಯಿಂಗ್ ಟು ಅಬ್ಸರ್ವ್ ದಿ ಕ್ವಾಂಟಮ್ ಆಫ್ ಎನರ್ಜಿ ಟು ಅಂಡರ್ಗೋ ಎ chemical reaction, to undergo a photochemical reaction, whereas that at a high excited state they get dissociate and they're going to form the highly energetic free radicals. Those free radical may interact without taking the second mole of second quanta of energy from the photochemical reaction. That leads to secondary process. So secondary process ಆಗೋದಕ್ಕಿಂತ the number of reacting molecules involved in chemical reaction is more, but the amount of energy absorbed, the quantum of energy absorbed, the photon of energy absorbed by the light source is less. ಹಂಗಾಗಿ ಕ್ವಾಂಟಮ್ ಈಲ್ಡ್ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಅಥವಾ ಎಕ್ಸ್ಟ್ರೀಮ್ಲಿ ಲೋ ಆಗ್ಬೋದು. Thank you. All the best. Good luck.